ಬನ್ನಿ ಇವತ್ತು ನಾವು ಒಬ್ಬ ವ್ಯಕ್ತಿಯ ಅದ್ಭುತ ಪರಿವರ್ತನೆಯ ಕಥೆಯನ್ನ ನೋಡೋಣ. ಸಂಪೂರ್ಣ ಹತಾಶೆಯಿಂದ ಸಮೃದ್ಧಿಯ ಕಡೆಗೆ ಸಾಗಿದ ಅವರ ಜೀವನ ಹೇಗೆ ಬದಲಾಯಿತು ಅಂತ ತಿಳಿಯೋಣ. ನೋಡಿ, ಈ ಕಥೆ ಶುರುವಾಗೋದೆ ಮಾರ್ಚ್ 1, 2003ರಂದು. ಆ ಸಮಯದಲ್ಲಿ ಈ ವ್ಯಕ್ತಿ ತಮ್ಮ ಜೀವನದ ಅತ್ಯಂತ ಕೆಳಮಟ್ಟದಲ್ಲಿದ್ರು ಅಂತಾನೆ ಹೇಳ್ಬಹುದು. ಅಂದ್ರೆ ಕೈಯಲ್ಲಿ ದುಡ್ಡಿಲ್ಲ, ಡಿವೋರ್ಸ್ ಆಗಿದೆ, ಮತ್ತೆ ಒಂದು ಸಣ್ಣ ರೂಮಲ್ಲಿ ಒಂಟಿಯಾಗಿ ಬದುಕ್ತಿದ್ರು. ಅವರ ಜೀವನದ ಅತಿ ದೊಡ್ಡ ಹೋರಾಟ ಏನಿತ್ತು ಗೊತ್ತಾ? ಅದು ಕಳೆದು ಹೋದ ತಮ್ಮ ಪ್ರೀತಿಯ ಮಗಳಿಗಾಗಿ ನಡೆಸಿದ ಹುಡುಕಾಟ. ಇದು ಒಂದೆರಡು ದಿನದ ಕಥೆಯಲ್ಲ, ಬರೋಬ್ಬರಿ 10 ವರ್ಷಗಳ ಸುದೀರ್ಘ ಹುಡುಕಾಟವಾಗಿತ್ತು. ಅವರ ಹುಡುಕಾಟ ಶುರುವಾಗಿದ್ದು ಆನ್ಲೈನ್ನಲ್ಲಿ. ಆದರೆ ವರ್ಷಗಳು ಕಳೆದ್ರೂ ಯಾವುದೇ ಸುಳಿವೂ ಸಿಗಲೇ ಇಲ್ಲ. ಹತ್ತತ್ರ 1 ದಶಕ ಆದ್ರೂ ಹುಡುಕಾಟ ಮಾತ್ರ ನಿಂತಿರ್ಲಿಲ್ಲ. ಆದ್ರೆ ಫಲಿತಾಂಶ ಶೂನ್ಯವಾಗಿತ್ತು. ನಿಜ ಹೇಳಬೇಕಂದ್ರೆ ಅವರ ಬದುಕು ಪೂರ್ತಿ ಹತಾಶೆಯಿಂದ ತುಂಬಿಹೋಗಿತ್ತು. ಆದ್ರೆ ಎಲ್ಲವೂ ಹೀಗೇನೇ ಮುಗಿದು ಹೋಗ್ಲಿಲ್ಲ. ಒಂದು ದಿನ ಒಂದು ಸಣ್ಣ ವಿಷಯ ಅವರ ಗಮನಕ್ಕೆ ಬಂತು. ಅದೇ ಅವರ ಸಂಪೂರ್ಣ ದೃಷ್ಟಿಕೋನವನ್ನೇ ಬದಲಾಯಿಸ್ಬಿಡ್ತು. ಹಾಗಾದ್ರೆ ಆ ಬದಲಾವಣೆಗೆ ಕಾರಣ ಏನು? ಅದು ಬಾಬ್ ಡಾಯ್ಲ್ ಅವರ ವೆಬ್ಸೈಟ್ನಲ್ಲಿ ಸಿಕ್ಕ ಒಂದು ಪುಸ್ತಕ. ಅದೇ ಅವರ ಜೀವನದ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಯಿತು, ಸ್ಫೂರ್ತಿಯ ಚಿಲುಮೆ ಆಯಿತು. ಆ ಪುಸ್ತಕದ ಮೂಲಕ ಅವರಿಗೆ ಲಾ ಆಫ್ ಅಟ್ರಾಕ್ಷನ್ ಅಂದ್ರೆ ಆಕರ್ಷಣೆಯ ನಿಯಮದ ಬಗ್ಗೆ ತಿಳಿಯಿತು. ಇದನ್ನೇ ಅವರು ತಮ್ಮ ಹುಡುಕಾಟದಲ್ಲಿ ಅಳವಡಿಸಿಕೊಳ್ಳೋಕೆ ಶುರು ಮಾಡಿದ್ರು. ಇದರ ಅರ್ಥ ತುಂಬಾನೇ ಸರಳ. ನಮ್ಮ ಆಲೋಚನೆಗಳು ಸಕಾರಾತ್ಮಕವಾಗಿದ್ರೆ ಜೀವನದಲ್ಲಿ ನಮಗೆ ಸಿಗೋ ಫಲಿತಾಂಶಗಳು ಸಕಾರಾತ್ಮಕವಾಗಿಯೇ ಇರುತ್ತೆ ಅನ್ನೋದು. ಸರಿ, ಈ ಹೊಸ ಆಲೋಚನಾ ಕ್ರಮವನ್ನ ಅಳವಡಿಸಿಕೊಂಡ ತಕ್ಷಣ ಏನಾಯ್ತು ಅಂತ ನಿಮ್ಗೆ ಕುತೂಹಲ ಇರ್ಬೋದು ಅಲ್ವಾ? 10 ವರ್ಷಗಳಿಂದ ಆಗದ ಕೆಲಸ ಕೇವಲ 20 ನಿಮಿಷಗಳಲ್ಲಿ ಒಂದು ಪವಾಡವೇ ನಡೆದೋಯ್ತು. ಆ ತಿರುವಿದೆಯಲ್ಲ, ಅದು ಕೇವಲ ಫಾಸ್ಟಾಗಿ ಸಿಕ್ಕಿದ್ದಲ್ಲ, ತುಂಬಾನೇ ಶಾಕಿಂಗ್ ಕೂಡ ಆಗಿತ್ತು. ಯಾಕಂದ್ರೆ ಅವರ ಮಗಳು ಆನ್ಲೈನ್ನಲ್ಲಿ ಸಿಕ್ಕಿದ್ರು. ಅಷ್ಟೇ ಅಲ್ಲ, ಅವರು ಹುಟ್ಟಿದ ಊರಾದ ವೆಸ್ಟ್ ವರ್ಜೀನಿಯಾದಲ್ಲೇ ಇದ್ರು. ಅದು ಇವರಿದ್ದ ಜಾಗದಿಂದ ಕೇವಲ 20 ನಿಮಿಷಗಳ ಪ್ರಯಾಣದ ದೂರದಲ್ಲಿ. ಯೋಚನೆ ಮಾಡಿ. ಈ ಒಂದೇ ಒಂದು ಶಕ್ತಿಯುತವಾದ ಪುನರ್ಮಿಲನ ಅವರ ಜೀವನದ ಬೇರೆಲ್ಲಾ ಕ್ಷೇತ್ರಗಳಲ್ಲೂ ಸಕಾರಾತ್ಮಕ ಬದಲಾವಣೆಗಳ ಹೊಳೆಯನ್ನೇ ಹರಿಸಿತು. ಈ ಯಶಸ್ಸಿನಿಂದ ಸಿಕ್ಕ ಸ್ಫೂರ್ತಿಯಿಂದ ಅವರು ಸುಮ್ಮನೆ ಕೂರ್ಲಿಲ್ಲ. ಅದೇ ದಿನ ತಮ್ಮ ಜೀವನದ 10 ದೊಡ್ಡ ಗುರಿಗಳನ್ನ ಬರೆದಿಟ್ಕೊಂಡ್ರು. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಆ 10ರಲ್ಲಿ 6 ಗುರಿಗಳನ್ನ ಕೇವಲ 8 ವಾರಗಳಲ್ಲಿ ಸಾಧಿಸ್ಬಿಟ್ರು. ಇವರು ಸಾಧಿಸಿದ್ದೇನೋ ಸಣ್ಣಪುಟ್ಟ ಗುರಿಗಳಲ್ಲ, ಅದು ಅವರ ಜೀವನವನ್ನೇ ಸಂಪೂರ್ಣವಾಗಿ ಬದಲಾಯಿಸುವಂಥ ಗುರಿಗಳಾಗಿದ್ವು. ಸಂಪತ್ತು, ಒಳ್ಳೊಳ್ಳೆ ಸಂಬಂಧಗಳು, ಜೀವನಕ್ಕೊಂದು ಅರ್ಥ, ಹೀಗೆ ಎಲ್ಲವೂ ಅವರ ಬದುಕಿನತ್ತ ಹರಿದು ಬರಲು ಶುರುವಾಯಿತು. ಇದರ ಅರ್ಥ ಏನು ಅಂದ್ರೆ, ಅವರ ಈ ಹೊಸ ದೃಷ್ಟಿಕೋನ ಕೇವಲ 2 ತಿಂಗಳೊಳಗೆ 60% ಯಶಸ್ಸನ್ನ ತಂದುಕೊಟ್ಟಿತ್ತು. ಇದು ನಿಜಕ್ಕೂ ಒಂದು ದೊಡ್ಡ ಸಾಧನೆ. ಅಷ್ಟೇ ಅಲ್ಲ, ಅವರ ಈ ಅದ್ಭುತ ಪಯಣ ಒಂದು ವೃತ್ತವನ್ನ ಪೂರ್ಣಗೊಳಿಸಿದ ಹಾಗಾಯ್ತು. ಯಾಕಂದ್ರೆ ಅವರ ಈ ಬದಲಾವಣೆಗೆ ಸ್ಫೂರ್ತಿಯಾಗಿದ್ದ ಬಾಬ್ ಡಾಯ್ಲ್ ಮತ್ತು ಮೈಕ್ ಡುಲಿ ಅವರನ್ನೇ ಭೇಟಿಯಾಗೋ ಅವಕಾಶ ಕೂಡ ಅವರಿಗೆ ಸಿಕ್ತು. ಹಾಗಾದ್ರೆ ಈ ಒಂದು ನಾಟಕೀಯ ತಿರುವಿನಿಂದ ನಾವು ಕಲಿಯಬೇಕಾದ ಮುಖ್ಯ ಪಾಠವಾದ್ರೂ ಏನು? ಈ ಕಥೆಯ ಸಾರಾಂಶವೇ ಇದು. ಆಕರ್ಷಣೆಯ ನಿಯಮ ಅನ್ನೋದು ಕೇವಲ ಒಂದು ಕಾನ್ಸೆಪ್ಟ್ ಅಲ್ಲ, ಅದು ಬದಲಾವಣೆ ತರಬಲ್ಲ ಒಂದು ನಿಜವಾದ ಶಕ್ತಿ. ಹತಾಶೆಯಲ್ಲಿದ್ದ ಜೀವನ ಸಮೃದ್ಧಿಯ ಕಡೆಗೆ ಸಾಗಿದ್ದೇ ಇದಕ್ಕೆ ಸಾಕ್ಷಿ. ಈ ನಿಯಮ ನಿಜಕ್ಕೂ ಇದೆ, ತುಂಬಾನೇ ಶಕ್ತಿಯುತವಾಗಿದೆ, ಮತ್ತು ಅದು ಪ್ರತಿಯೊಬ್ಬರಿಗೂ ಲಭ್ಯವಿದೆ ಅನ್ನೋದೇ ಅವರ ನಂಬಿಕೆ. ಕೊನೆಯದಾಗಿ ಈ ಕಥೆ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನ ಇಡುತ್ತೆ. ಒಬ್ಬ ವ್ಯಕ್ತಿ ತಮ್ಮ ಜೀವನವನ್ನ ಈ ರೀತಿ ಮತ್ತೆ ಕಟ್ಟಿಕೊಳ್ಳಲು ಸಾಧ್ಯವಾದ್ರೆ, ನಮ್ಮ ದೃಷ್ಟಿಕೋನವನ್ನ ಬದಲಾಯಿಸ್ಕೊಳ್ಳೋದ್ರಿಂದ ನಮಗೆ ಇನ್ನೇನೆಲ್ಲ ಸಾಧಿಸಲು ಸಾಧ್ಯವಿದೆ ಅಲ್ವಾ?